ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊಂಡು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಮಳೆಗಾಲದಲ್ಲಿ ಗಿಡಗಳನ್ನ ನೋಡೋದಕ್ಕೆ ಒಂದು ಚಂದ. ನಾವ್ ಎಷ್ಟೇ ನೀರ್ ಹಾಕಿದ್ರು ಸಹ ಮಳೆ ಹನಿ ಎಲ್ಲಾ ಕಡೆ ಬಿದ್ದು ಆ ಗಿಡಗಳು ತುಂಬಾ ಎನರ್ಜಿಯಾಗಿ ಮತ್ತೆ ಕಳಕಳೆಯಿಂದ ಕಾಣ್ತಾ ಇರುತ್ತಲ್ಲ, ಅದನ್ನ ನೋಡೋದಕ್ಕೇನೆ ತುಂಬಾ ಚೆನ್ನಾಗಾಗುತ್ತೆ. ಮತ್ತೆ ಹೂವೆಲ್ಲ ಕಿತ್ಕೊಂತಾ ಇದೀನಿ ಬೆಳಿಗ್ಗೆನೆ ಪೂಜೆಗೆ ಅಂತೇಳಿ. ಹೂವೆಲ್ಲ ಕಿತ್ಕೊಂಡು ಹೂವು ಅಂತೂ ತುಂಬಾನೇ ಚೆನ್ನಾಗಿದೆ. ಈ ಕಲರ್ ಅಂತೂ ನನಗೆ ತುಂಬಾನೇ ಇಷ್ಟ. ಇದನ್ನ ನಾನು ಪಾರ್ಟ್ ಅಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಹೂ ಕಮ್ಮಿನೇ ಇದೆ. ಅಂದ್ರೆ ಗಿಡ ಸ್ವಲ್ಪ ಸಣ್ಣ ಇದೆ. ಸ್ವಲ್ಪ ಗಿಡ ಚೆನ್ನಾಗಿ ಗ್ರೋತ್ ಆದ್ಮೇಲೆ ಹೂಗಳು ಜಾಸ್ತಿ ಬಿಡ್ಬೋದು ಅನ್ಸುತ್ತೆ. ಹಾಗೆ ಟೊಮೊಟೊನು ಒಂದ್ ಹಣ್ಣಾಗಿತ್ತು. ಟೊಮೊಟೊನು ಕಿತ್ಕೊಂಡ್ಬಿಟ್ಟು ಹಾಗೆ ಹೂವೆಲ್ಲ ಕಿತ್ಕೊಂಡ್ಬಿಟ್ಟು ಕೆಳಗಡೆ ಹೋಗ್ಬಿಡೋಣ ಅಂತೇಳಿ ಮೇಲೆ ಬಂದ್ಬಿಟ್ಟು ಹೂವೆಲ್ಲ ಇವಾಗ ಕೊಯ್ಕೊಂತಾ ಇದೀನಿ. ಸ್ವಲ್ಪ ಮೆಣಸಿಕಾಯಿ ಎಲ್ಲ ಹಾಗೆ ಬಿಟ್ಟಿತ್ತು. ಹಾಗೆ ತಿಂಡಿಗೆ ಸ್ವಲ್ಪ ಮೆಣಸಿಕಾಯಿ ಬೇಕಾಗಿತ್ತು. ಅದನ್ನು ಸಹ ಕಟ್ ಮಾಡ್ಕೊಂಡ್ಬಿಟ್ಟು ಹೂನು ಕಟ್ ಮಾಡ್ಕೊಂಡ್ಬಿಟ್ಟು ಕೆಳಗೆ ನಾನು ಈರುಳ್ಳಿ ಹಾಕಿದ್ದು ಮತ್ತೆ ಶುಂಠಿ ಹಾಕಿದ್ದೆಲ್ಲ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ತೋರಿಸಿದ್ದೆ. ಅದೆಲ್ಲ ಸಹ ತುಂಬಾನೇ ಚೆನ್ನಾಗಿ ಬೆಳೆದಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಸಹ ತೋರಿಸ್ತೀನಿ. ಮತ್ತೆ ಹಾಗೆ ಇವತ್ತು ರಂಗೋಲಿ ಕೈಯಿಂದ ಹಾಕೊಂತ ಇರಲ್ಲ, ಈ ತರ ಹಚ್ಚಿರುತ್ತಲ್ಲ ರಂಗೋಲಿ ಹಚ್ಚು, ಇದನ್ನ ಹಾಕ್ಬಿಟ್ಟು ತುಂಬಾನೇ ದಿವಸ ಆಗಿತ್ತು. ಹಾಗಾಗಿ ಈ ತರ ಇವತ್ತು ಹಾಕೊಂಡ್ಬಿಡೋಣ ಅಂತೇಳಿ ದೀಪದ ಡಿಸೈನ್ ಇರೋದ್ರನ್ನ ಮೇಲೆ ರಂಗೋಲಿ ಹಾಕ್ಬಿಟ್ಟು ಹಾಗೆ ಅಚ್ಚನ್ನ ಹಾಕೊಳ್ತಾ ಇದ್ದೀನಿ. ಇದು ನಮ್ಗೆ ಎಷ್ಟು ತರ ಡಿಸೈನ್ ಬೇಕು, ಎಲ್ಲೆಲ್ಲಿಗ್ ಬೇಕೋ ಆ ತರ ಹಾಕೊಂಡ್ರೆ ಅದು ಸಹ ಒಂದು ಚೆನ್ನಾಗಿ ರಂಗೋಲಿ ತರ ಆಗುತ್ತೆ. ಮತ್ತೆ ಸ್ವಸ್ತಿಕ್ ಡಿಸೈನ್ ಇತ್ತು, ಅದನ್ನು ಮತ್ತೆ ಚಿಕ್ಕ ಪಾದಗಳದು, ಲಕ್ಷ್ಮಿ ಪಾದಗಳದು ಒಂದು ಹಚ್ಚಿತ್ತು. ಅದನ್ನು ಸಹ ಇವತ್ತು ಈ ತರ ಸಿಂಪಲ್ ಆಗಿ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗ್ಲೂ ಒಂದೇ ತರ ರಂಗೋಲಿ ಹಾಕೋದಿಕ್ಕಿನ ಈ ತರ ಏನಾದ್ರು ತೆಗ್ದಿಟ್ಕೊಂಡಿದ್ರೆ ಕೆಲವೊಂದ್ ಟೈಮ್ ಈ ತರ ಹಾಕೊಂತ ಇದ್ರೆ ನೋಡೋದಕ್ಕೂ ಚೆನ್ನಾಗ್ ಕಾಣುತ್ತೆ. ಆ ದೇವ್ರ ಮನೆ ಕಂಪ್ಲೀಟ್ ಆಗಿ ಎಲ್ಲ ರೆಡಿ ಮಾಡಿ ಇಟ್ಟಾಗಿತ್ತು. ನಾನು ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ದೇವ್ರನ್ನ ಸಹ ಎಲ್ಲ ಒರೆಸ್ಬಿಟ್ಟು ಎಲ್ಲ ಗಂಧ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಟಿದ್ದೆ. ಆಮೇಲೆ ಕೊನೆಗೆ ಆ ರಂಗೋಲಿ ಡಿಸೈನ್ ನ ಮಾಡ್ಕೊಳ್ತಾ ಇದ್ದೀನಿ. ತಿಂಡಿನೂ ಸಹ ರೆಡಿ ಆಗಿದೆ. ಆಲ್ರೆಡಿ ತಿಂಡಿ ಎಲ್ಲ ರೆಡಿ ಮಾಡ್ಬಿಟ್ಟು ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡು ರೆಡಿ ಮಾಡ್ತಾ ಇರೋಂಥದ್ದು. ಈ ಸರಿ ಹಬ್ಬಕ್ಕೆ ಏನಾದ್ರು ತಗೊಳಕ್ಕೆ ಅಂತ ಎಲ್ಲ ಹೋದಾಗ ಬೇರೆ ರೀತಿ ಯಾವ್ದಾದ್ರು ಹೊಸ ರೀತಿಯ ಹಚ್ಚುಗಳೇನಾದ್ರು ಈ ತರ ಡಿಸೈನ್ ನಾವು ಬಂದಿದ್ರೆ ಪ್ಲೇಟ್ ಗಳು ತಗೋಬೇಕು. ನನ್ನ ಹತ್ರ ಇರೋದಿಷ್ಟೇ ಸಿಂಪಲ್ ಆಗಿ ಇದು ಪಾದದ್ದು ಮತ್ತೆ ಸ್ವಸ್ತಿಕ್, ಈ ತರ ದೀಪದೊಂದ್ ಎರಡ್ ತರ ಡಿಸೈನ್ ಇದೆ, ಹೂವಿಂದ ಒಂದ್ ಎರಡ್ ತರ ಡಿಸೈನ್ ಇದೆ. ಈ ಬಾಕ್ಲಿಗೂ ಸಹ ಇವತ್ತು ಹೆಂಗೆ ಸಿಂಪಲ್ ಆಗಿ ಅದೇ ದೀಪದಲ್ಲಿ ಹಚ್ಚಿಂದ ಈ ತರ ಹಾಕೊಂಡಿದ್ದು ರೆಡಿ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಇವಾಗ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಮೇನೆ ಕೊನೆಗೆ ರಂಗೋಲಿ ಹಾಕೊಂಡ್ಬಿಟ್ಟು ದೀಪ ಹಚ್ಚಿ ಪೂಜೆನ ಸಹ ಎಲ್ಲ ರೆಡಿ ಮಾಡಿ ಪೂಜೆನ ಸಹ ಮುಗಿಸಿದ್ದಾಯ್ತು. ಡಿಂಪು ಓದ್ಕೊಂತಾ ಕೂತಿದ್ದಾರೆ. ಡಿಂಪು ಮಗ್ಗಿ ಹೇಳ್ತಿ ಏನು ಮಾಡ್ತಿದ್ದೀರಿ ಡಿಂಪು? ಸ್ಕೂಲ್ ರಜೆ ಇರೋದ್ರಿಂದ ಸ್ವಲ್ಪ ಲೇಟ್ ಆಗಿ ಮಕ್ಳೆಲ್ಲ ಎದ್ದಿದ್ದು. ಎದ್ಬಿಟ್ಟು ನಾನು ಅದಕ್ಕೆ ಬೇಗ ಬೇರೆ ಕೆಲ್ಸಗಳನ್ನ ಮುಗಿಸ್ಕೊಂತಾ ಇದ್ದೆ. ತಿಂಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸ್ಕೂಲ್ ಹೇಗಿದ್ರು ರಜೆ ಇತ್ತಲ್ವಾ, ಹಾಗೆ ಸ್ವಲ್ಪ ಹೊತ್ತು ಕೂತು ಓದ್ತಾ ಇರೋದು. ಇವತ್ತಿನ ತಿಂಡಿಗೆ ಮಿಲೆಟ್ ದೋಸೆ ಅಂದ್ರೆ ಎಲ್ಲಾ ತರದ ನವಧಾನ್ಯಗಳನ್ನ ಸೇರಿಸ್ಬಿಟ್ಟು ನಾನು ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದೇ ಪೌಡರ್ ಅಲ್ಲಿ ಈ ತರ ದೋಸೆಗಳನ್ನ ಹಾಕೊಂಡಿದ್ದೀನಿ. ದೋಸೆ ಮತ್ತೆ ಶೇಂಗಾ ಚಟ್ನಿ ಮಾಡಿದೀನಿ. ಈ ತರ ಹಿಟ್ಟನ್ನ ನಾವು ಮನೇಲೆ ಮಾಡಿ ಇಟ್ಟಿಕೊಂಡಿದ್ರೆ ತುಂಬಾನೇ ಈಸಿಯಾಗೂ ಬೇಗ ಬೆಳಗ್ಗೆ ಹೊತ್ತು ದೋಸೆಯನ್ನ ಮಾಡ್ಕೋಬಹುದು. ಮತ್ತೆ ದಿನದಕ್ಕೂ ಅಷ್ಟೇ ತುಂಬಾನೇ ಟೇಸ್ಟ್ ಆಗಿರುತ್ತೆ. ನಾನ್ ನೆಕ್ಸ್ಟ್ ಟೈಮ್ ಇವಾಗ ಪೌಡರ್ ಇರೋದ್ ಖಾಲಿ ಆದ್ಮೇಲೆ ನೆಕ್ಸ್ಟ್ ಟೈಮ್ ನಾನು ಏನಾದ್ರು ರೆಡಿ ಮಾಡ್ಕೊಂಡಾಗ ಖಂಡಿತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಮ್ಯಾಟ್ ಗಳನ್ನೆಲ್ಲ ನೆನ್ಸಿಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ನೆನ್ಸಿಟ್ಟು ವಾಶ್ ಮಾಡಿದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳಿ ಹಾಗೆ ವಾಷಿಂಗ್ ಮಿಷಿನ್ ಗೆ ಮೇಲ್ ಬಟ್ಟೆ ಹಾಕೋಕೆ ಅಂತ ಹೋಗಿದ್ದೆ. ಹಾಗೆ ಮ್ಯಾಟ್ ಗಳನ್ನೆಲ್ಲ ನೆನ್ಸಿಟ್ಬಿಟ್ರೆ ಮತ್ತೆ ಈಗ ಬಟ್ಟೆ ಒಣಗ್ಸಕ್ಕೆ ಅಂತ ಹೋದಾಗ ಅಷ್ಟೊತ್ತಿಗೆ ನೆಂದಿರುತ್ತೆ ಮ್ಯಾಟ್ ಗಳು ಸಹ. ಹಾಗೆ ವಾಶ್ ಮಾಡ್ಬಿಟ್ಟು ಬಂದ್ರೆ ಒಟ್ಟಿಗೆ ಪದೇ ಪದೇ ಮೇಲೆ ಹೋಗಲ್ಲ ನಾನು. ಒಂದ್ಸರಿ ಹೋದ್ರೆ ಅಲ್ಲಿ ಯಾವ್ದಾವ್ದು ಕೆಲಸ ಇದೆ ಅದನ್ನ ಮುಗಿಸ್ಕೊಂಡ್ಬಿಟ್ಟೆ ಒಟ್ಟಿಗೆ ಬಂದ್ಬಿಡ್ತೀನಿ. ಹಾಗೆ ಇನ್ನೊಂದ್ಸರಿ ಮೇಲೆ ಹೋಗ್ಬಿಟ್ಟು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ ಅಲ್ಲಿ ರೆಡಿ ಆಗಿರುತ್ತಲ್ವಾ, ಹಾಗೆ ಅದನ್ನು ಒಣಗಕ್ ಹಾಕ್ಬಿಟ್ಟು ಮತ್ತೆ ಮ್ಯಾಟ್ ಗಳನ್ನೆಲ್ಲ ಹಾಗೆ ತೊಳ್ದ್ ಹಾಕ್ಬಿಟ್ಟು ಬಂದೆ. ಈಗ ವಾಷಿಂಗ್ ಮಿಷಿನ್ ಇಂದ ಬಟ್ಟೆ ಎಲ್ಲ ತೆಗ್ದ್ಮೇಲೆ ನಾವು ಒಂದು ಡ್ರೈ ಬಟ್ಟೆಯಿಂದ ಕಂಪ್ಲೀಟ್ ಆಗಿ ವಾಷಿಂಗ್ ಮಿಷಿನ್ ಅನ್ನ ನೀಟಾಗಿ ಒರೆಸಿಡೋದ್ರಿಂದ ವಾಷಿಂಗ್ ಮಿಷಿನ್ ಯಾವಾಗ್ಲೂ ಕ್ಲೀನ್ ಆಗಿರುತ್ತೆ. ನಾನು ತುಂಬಾ ವಾಷಿಂಗ್ ಮಿಷಿನ್ ಗೆ ಯಾವಾಗ್ಲೂ ಬಟ್ಟೆ ಹಾಕಲ್ಲ. ಕೆಲವೊಂದ್ ಸಾರಿ ನಾನು ಕೈಯಿಂದನೇ ಜಾಸ್ತಿ ವಾಶ್ ಮಾಡೋ ಅಂತದ್ದು. ಹಾಗೇನೆ ತುಂಬಾ ದಿವಸ ವಾಷಿಂಗ್ ಮಿಷಿನ್ ಹಾಕ್ತೇನೆ ಬಿಟ್ರೆ ವಾಷಿಂಗ್ ಮಿಷಿನ್ ಸಹ ಹಾಗೆ ಹಾಳಾಗುತ್ತೆ ಅಂತೇಳಿ ನನಗೆ ವಾಷಿಂಗ್ ಮಿಷಿನ್ ಡೆಮೋ ಕೊಡಕ್ ಬಂದಿದ್ರಲ್ಲ ಅವಾಗ ಅವ್ರು ಹೇಳಿದ್ರು. ಹಾಗಾಗಿ ನಾನು ವಾರದಲ್ಲಿ ಒಂದ್ಸಲಿ ಅಥವಾ 2 ಸರಿ ಯೂಸ್ ಮಾಡ್ತಾ ಇರ್ತೀನಿ. ಅದ್ರಲ್ಲೂ ಉಪ್ಪಿನ ನೀರ್ ಏನಾದ್ರು ಇತ್ತು ಅಂದ್ರೆ ನಾವು ಯೂಸ್ ಮಾಡಂತ ನೀರು ಉಪ್ಪು ನೀರ್ ಇದ್ದಾಗ ಯಾವಾಗ್ಲೂ ನಾವು ವಾಷಿಂಗ್ ಮಿಷಿನ್ ಗೆ ಬಟ್ಟೆ ಹಾಕಿ ಬಟ್ಟೆಯನ್ನ ಆಚೆ ತೆಗಿತೀವಲ್ಲ, ತೆಗ್ದ್ಮೇಲೆ ಈ ರೀತಿ ಒಂದು ಡ್ರೈ ಬಟ್ಟೆಯಿಂದ ನೀಟಾಗಿ ಒರೆಸಿದ್ರೆ ಅಲ್ಲಿ ಏನಾದ್ರು ತೇವಾಂಶ ಎಲ್ಲ ಇರುತ್ತೆ ನೋಡಿ, ಅದೆಲ್ಲ ನೀಟಾಗಿ ಕಂಪ್ಲೀಟ್ ಆಗಿ ಒರೆಸ್ಬಿಟ್ರೆ ಉಪ್ಪು ಸಹ ಹಿಡಿಯೋದಿಲ್ಲ ಅಂತೆ.
ಅದನ್ನ ನನಗೆ ಡೆಮೋ ಕೊಡಕ್ ಬಂದಿದ್ರಲ್ಲ ಅವರೇ ಹೇಳಿದಂಥದ್ದು. ಹಾಗಾಗಿ ನಾನು ಯಾವಾಗ್ಲೂ ಸಹ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ಬಟ್ಟೆ ಎಲ್ಲ ತೆಗ್ದು ಬಿಡ್ತೀನಲ್ಲ ಆಚೆ, ಆಮೇಲೆ ಒಂದ್ಸರಿ ಈ ತರ ನೀಟಾಗಿ ಒರೆಸ್ಬಿಟ್ಟು ಆ ಡೋರ್ ಅನ್ನ ಓಪನ್ ಮಾಡಿ ಬಿಟ್ಬಿಡ್ತೀನಿ. ಸ್ವಲ್ಪ ಚೆನ್ನಾಗ್ ಅದು ಒಳಗಡೆ ಎಲ್ಲ ಡ್ರೈ ಆದ್ಮೇಲೆ ನಾನು ಮತ್ತೆ ಅದನ್ನ ಡೋರ್ನ ಕ್ಲೋಸ್ ಮಾಡೋ ಅಂಥದ್ದು. ಹಾಗಾಗಿ ನಮ್ಮ ಮನೇಲಿರೋ ವಾಷಿಂಗ್ ಮಿಷಿನ್ ನೋಡ್ತಾ ಇರ್ಬೋದು ನೀವು, ಸ್ವಲ್ಪನೂ ಎಲ್ಲೂ ಸಹ ಕರೆ ಆಗಿಲ್ಲ, ಹಾಗೆ ನೀಟಾಗಿ ಚೆನ್ನಾಗಿದೆ. ಯಾವಾಗ್ಲೂ ಅಷ್ಟೇ ನಾನು ಬಟ್ಟೆ ಹಾಕಿ ಬಟ್ಟೆ ವಾಷಿಂಗ್ ಮಿಷಿನ್ ಎಲ್ಲ ಮುಗ್ದ್ಮೇಲೆ ತೆಗಿತೀನಲ್ವಾ ಬಟ್ಟೆ, ಯಾವಾಗ್ಲೂ ಮಿಸ್ ಮಾಡ್ದೇನೆ ಈ ರೀತಿ ನೀಟಾಗಿ ಒಂದ್ಸಲಿ ಒರೆಸಿ ಇಟ್ಬಿಡ್ತೀನಿ. ಹಾಗೆ ಮಧ್ಯಾಹ್ನ ಅಡಿಗೆಗೆ ಮಟನ್ ಕೈಮಾ ಸಾಂಬಾರ್ನ ಮಾಡಿದ್ದೆ. ಸಾಂಬಾರ್ ವಿಡಿಯೋ ಏನ್ ನಾನು ಶೂಟ್ ಮಾಡ್ಕೊಂಡಿಲ್ಲ, ಹಾಗೆ ಅಡಿಗೆ ಮಾಡಿಟ್ಟಾಗಿತ್ತು. ನೋಡಿ ಯಾವ ತರ ಸಾಂಬಾರ್ ಆಗಿದೆ ಅಂತ ತೋರಿಸ್ತಾ ಇದೀನಿ. ಜೊತೆಗೆ ರಾಗಿ ಮುದ್ದೆ, ಚಿಕನ್ ಅಥವಾ ಮಟನ್ ಸಾಂಬಾರ್ ಜೊತೆಗೆ ರಾಗಿ ಮುದ್ದೆ ತುಂಬಾನೇ ಚೆನ್ನಾಗಿರುತ್ತಲ್ವಾ, ಹಾಗಾಗಿ ರಾಗಿ ಮುದ್ದೆನೆ ಮಾಡಿದ್ದೆ ಮಧ್ಯಾಹ್ನ ಊಟಕ್ಕೆ. ಇದು ಮಧ್ಯಾಹ್ನ ಊಟದ ರೆಸಿಪಿ ಆಗಿತ್ತು ಫ್ರೆಂಡ್ಸ್. ಹಾಗೆ ಸ್ವಲ್ಪ ಹಾರ್ಲಿಕ್ಸ್ ಪೌಡರ್ ನ ಹಾಲಿಗೆ ಹಾಕಿ ಕುಡಿಯೋದಕ್ಕೆ ಅಂತ ಹೇಳಿ ರೆಡಿ ಮಾಡಿಡೋಣ ಅಂತ ನಿನ್ನೆನೆ ರಾತ್ರಿ ನಾನು ಗೋಧಿಯನ್ನ ನೆನೆಸಿ ಇಟ್ಟಿದ್ದೆ. ಅಂದ್ರೆ ನಾವು ಯಾವತ್ತು ಗೋಧಿಯನ್ನ ಮೊಳಕೆ ಕಟ್ತೀವೋ ಅದಕ್ಕಿಂತ ಹಿಂದಿನ ರಾತ್ರಿನೇ ನೆನೆಸಿಟ್ಬಿಟ್ರೆ ಈ ತರ ಚೆನ್ನಾಗಿ ನೆಂದಿರುತ್ತೆ. ಗೋಧಿ ನೆನೆಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಹಾಗಾಗಿ ಓವರ್ ನೈಟ್ ಫುಲ್ ನೆನ್ಸೋದಕ್ಕೆ ಇಟ್ಬಿಡಿ. ಅಥವಾ ಇನ್ನು ಅದು ನೆಂದಿಲ್ಲ ಈ ತರ ನಮ್ಗೆ ಉಗುರಿಂದ ಇರುತ್ತಾ, ಪ್ರೆಸ್ ಮಾಡಿ ನೋಡಿದಾಗ ಇನ್ನು ಸಾಫ್ಟ್ ಆಗೋದು ಆಗಿಲ್ಲ ಅಂದ್ರೆ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ನೆನೆಸ್ಬಿಟ್ಟು ಆಮೇಲೆ ಚೆನ್ನಾಗಿ ಇನ್ನೊಂದ್ 2 ಸರಿ ನೀಟಾಗಿ ತೊಳ್ಬಿಟ್ಟು ಒಂದು ಬಟ್ಟೆಯಲ್ಲಿ ಈ ರೀತಿ ಹಾಕಿ ಕಟ್ಟಿ ಇಟ್ಬಿಟ್ರೆ ನೀಟಾಗಿ ಮೊಳಕೆ ಬರುತ್ತೆ. ಗೋಧಿ ಎಷ್ಟು ಚೆನ್ನಾಗಿ ನೆಂದಿರುತ್ತೋ ಆವಾಗ ಚೆನ್ನಾಗಿ ಮೊಳಕೆ ಬರುತ್ತೆ. ಹಾಗೆ ಗಟ್ಟಿಯಾಗಿದ್ದಾಗಲೇ ನಾವು ಈ ರೀತಿ ಬಟ್ಟೆಯಲ್ಲಿ ಕಟ್ಟಿಟ್ರೆ ಅದು ನೀಟಾಗಿ ಮೊಳಕೆ ಬರೋದಿಲ್ಲ. ಯಾವುದೇ ಮೊಳಕೆ ಕಾಳುಗಳನ್ನಾಗ್ಲಿ ಚೆನ್ನಾಗಿ ನೆನೆಸ್ಬಿಟ್ಟು ಈ ರೀತಿ ಒಂದು ಬಟ್ಟೆಯಲ್ಲಿ ಕಟ್ಟಿಟ್ಬಿಟ್ರೆ ಚೆನ್ನಾಗಿ ಮೊಳಕೆ ಕಾಳುಗಳು ರೆಡಿ ಆಗುತ್ತೆ. ಹುಳ್ಳಿ ಕಾಳಾಗಿರ್ಬೋದು, ಮತ್ತೆ ಹಾಗೆ ಹೆಸರು ಕಾಳಾಗಿರ್ಬಹುದು, ಕಡಲೆ ಕಾಳಾಗಿರ್ಬೋದು, ಯಾವುದೇ ರೀತಿ ನೀವು ಮೊಳಕೆ ಕಾಳುಗಳನ್ನ ರೆಡಿ ಮಾಡ್ಕೋಬೇಕಂದ್ರೆ ನೈಟೇ ನೆನೆಸ್ಬಿಟ್ಟು ಬೆಳಿಗ್ಗೆ ಈ ರೀತಿ ನೀರೆಲ್ಲ ಕ್ಲೀನ್ ಆಗಿ ತೆಗ್ದ್ಬಿಟ್ಟು ಒಂದು ಬಟ್ಟೆಯಲ್ಲಿ ಕಾಟನ್ ಬಟ್ಟೆಯಲ್ಲಿ ಕಟ್ಟಿಡಿ, ಅವಾಗ ಮೊಳಕೆ ಚೆನ್ನಾಗಿ ಬರುತ್ತೆ. ಇದು ಹಿಂದಿನ ದಿನ ಮಾಡಿದಂತ ವಿಡಿಯೋ ಆಗಿರುತ್ತೆ, ಗೋಧಿದು ನೆನೆಸಿದ್ದು ಮೊಳಕೆ ಕಟ್ಟಿದ್ದೆಲ್ಲ. ಹಾಗೆ ನಾನು ಮೊಳಕೆ ಕಟ್ಟಿ ಈ ರೀತಿ ಒಂದು ಡಬ್ಬಿಯಲ್ಲಿ ಹಾಕಿಟ್ಬಿಡಿ, ನಿಮ್ಗೆ ಅವಾಗ ಬೇಗನೆ ರೈಸ್ ಆಗುತ್ತೆ, ಮೊಳಕೆಯನ್ನು ಸಹ ಚೆನ್ನಾಗಿ ಬರುತ್ತೆ. ಇವಾಗ ಯಾವ ರೀತಿ ಮೊಳಕೆ ಬಂದಿದೆ ಅಂತ ತೋರಿಸ್ತಾ ಇದೀನಿ ನಾನು. ಫುಲ್ ಒಂದು ಡೇ ಅದರಲ್ಲೇ ಬಿಟ್ಟಿದ್ದೆ ನಾನು. ಅದೇ ಹೆಸರು ಕಾಳು ಅದೆಲ್ಲ ಆದ್ರೆ ಬೇಗನೆ ಬಂದ್ಬಿಡುತ್ತೆ. ಈ ತರ ಎಲ್ಲ ತುಂಬಾ ಟೈಮ್ ಇಡುವಂತ ಅವಶ್ಯಕತೆ ಇಲ್ಲ. ಗೋಧಿ ಸ್ವಲ್ಪ ಗಟ್ಟಿ ಇರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ. ಇವಾಗ ತೋರಿಸ್ತಾ ಇದೀನಿ ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ, ತುಂಬಾನೇ ಚೆನ್ನಾಗಿ ಬಂದಿತ್ತು ಮೊಳಕೆ ಅಂತೂ. ಹತ್ರದಿಂದ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು. ಇವಾಗ ಇದನ್ನ ಮನೆ ಒಳಗಾದ್ರೂ ಆಯ್ತು ಅಥವಾ ಹೊರಗಡೆ ನೀವು ಒಂದು ಬೌಲಲ್ಲಿ ಹಾಕ್ಬಿಟ್ಟು ಒಂದು ತೆಳುವಾದ ಬಟ್ಟೆ ಕಟ್ಟಿ ಬಿಸ್ಲಿಗಿಟ್ಟು ಒಣಗಿಸಿದ್ರು ಸಹ ಆಗುತ್ತೆ. ಅಥವಾ ಮನೆ ಒಳಗಡೆನೆ ಒಂದು ಬಟ್ಟೆ ಮೇಲೆ ನೀಟಾಗಿ ತೆಳುವಾಗಿ ಹರಡಿದ್ರೆ ಮನೆ ಒಳಗೂ ಸಹ ಇದನ್ನ ನೀಟಾಗಿ ಒಣಗಿಸ್ಕೋಬಹುದು. ನಾನು ಸಹ ಇದನ್ನ ಸ್ವಲ್ಪ ಮನೆ ಒಳಗೆ ಒಂದ್ ದಿವಸ ಇಟ್ಬಿಟ್ಟು ಒಣಗಿಸಿ, ಇನ್ನೊಂದ್ ದಿವಸ ಬಿಸ್ಲಿತ್ತು ಅಂತ ಹೇಳಿ ಸ್ವಲ್ಪ ಹಾಗೇನೆ ಹೊರಗಡೆನೂ ಸಹ ಒಣಗಿಸಿ ಇವಾಗ ಪೂರ್ತಿ ಕಂಪ್ಲೀಟ್ ಆಗಿ ಒಣಗಿದ್ಮೇಲೆ ಇವಾಗ ಪೌಡರ್ ರೆಡಿ ಮಾಡ್ಕೊಳಕ್ಕೆ ಅಂತ ತೋರಿಸ್ತಾ ಇದೀನಿ. ಇವಾಗ ಗೋಧಿ ನೋಡಿ ಇಷ್ಟ ಆಗಿತ್ತು ಒಣಗಿದ್ಮೇಲೆ, ಒಂದು ಬೌಲ್ ಅಷ್ಟ ಆಗಿದೆ. ಒಂದು ಬೌಲ್ಕಿನ ಕಂಠಕ್ಕಿನ ಸ್ವಲ್ಪ ಇನ್ನು ಕೆಳಗೇನೆ ಇದೆ ಗೋಧಿ, ಮೊಳಕೆ ಕಟ್ಟಿರಂತ ಗೋಧಿ. ಅದು ನಿಮ್ಗೆ ಬೇಕು ಅಂದ್ರೆ ಗೋಧಿ ಹಾಕೋಬಹುದು, ಇಲ್ಲ ಅಂದ್ರೆ ನೀವು ಬರೀ ಮನೇಲಿ ನಿಮ್ಗೆ ಡ್ರೈ ಫ್ರೂಟ್ಸ್ ಯಾವ್ದು ಇಷ್ಟ ನೋಡಿ ಅದನ್ನೆಲ್ಲ ಸೇರಿಸ್ಬಿಟ್ಟು ಸಹ ಈ ರೀತಿ ಪೌಡರ್ ಅನ್ನ ಮಾಡ್ಕೊಂಡು ಕುಡಿಬಹುದು. ಒಳ್ಳೆ ಒಂದು ಪ್ರೋಟೀನ್ ಪೌಡರ್ ಅಂತಾನೆ ಹೇಳ್ಬೋದು ಇದು. ನಾನು ಒಂದು ಬೌಲ್ ಗೋಧಿಗೆ 2 ಟೀ ಸ್ಪೂನ್ ಗೋಡಂಬಿ, 2 ಟೀ ಸ್ಪೂನ್ ಬಾದಾಮಿ, ಮತ್ತೆ 2 ಸ್ಪೂನ್ ಅಷ್ಟು ಶೇಂಗಾ ಬೀಜ, ಮತ್ತೆ ಕಲ್ಲು ಸಕ್ಕರೆ, ಮನೇಲಿ ಕೆಂಪು ಕಲ್ಲು ಸಕ್ಕರೆ ಇತ್ತು ಅದನ್ನು ಸಹ ಸೇರಿಸಿ ಮಾಡ್ತಾ ಇದೀನಿ ನಾನು. ಬೇಡ ನೀವು ಎಕ್ಸ್ಟ್ರಾ ಹಾಲಿಗೆನೆ ಸ್ವೀಟ್ ಹಾಕೊಂತೀನಿ ಅಂದ್ರೆ ನೀವು ಕಲ್ಲು ಸಕ್ಕರೆನ ಸ್ಕಿಪ್ ಮಾಡ್ಬೋದು. ಮತ್ತೆ 2 ಸ್ಪೂನ್ ಅಷ್ಟು, ಟೋಟಲ್ 2 ಸ್ಪೂನ್ ಆಗೋಷ್ಟು ಸೂರ್ಯಕಾಂತಿ, ಮತ್ತೆ ಪರಂಗಿ ಬೀಜ, ಪಂಪ್ಕಿನ್ ಸೀಡ್ಸ್ ಅಂತೀವಲ್ಲ ಅದು, ಮತ್ತೆ ವಾಟರ್ ಮೆಲನ್ ಸೀಡ್ಸ್, ಅದನ್ನು ಮೂರನ್ನು ಸೇರಿಸಿ 2 ಟೀ ಸ್ಪೂನ್ ಅಷ್ಟು ತಗೊಂಡಿದೀನಿ. ಇದಲ್ದೇನೆ ನೀವು ಮನೇಲಿ ಪಿಸ್ತಾ ಇದ್ರೆ ಪಿಸ್ತಾ, ಮತ್ತೆ ವಾಲ್ನಟ್, ಯಾವುದೇ ನಿಮ್ಗೆ ಡ್ರೈ ಫ್ರೂಟ್ಸ್ ಬೇಕು ಅಂದ್ರೆ ಅದನ್ನ ನೀವು ಸೇರಿಸ್ಕೊಂಡ್ಬಿಟ್ಟು ರೆಡಿ ಮಾಡ್ಕೋಬಹುದು. ಫಸ್ಟ್ ಗೋಧಿನ ಒಂದು ಬಾಂಡ್ಲಿಯಲ್ಲಿ ಹಾಕ್ಬಿಟ್ಟು ನೀಟಾಗಿ ಹುರ್ಕೊಳ್ತಾ ಇದೀನಿ. ತುಂಬಾ ಸಿಹಿ ಅಷ್ಟೆಲ್ಲ ಹುರ್ಕೊಳೋಂಥದ್ದು ಏನಿಲ್ಲ, ಇದು ಸ್ವಲ್ಪ ಅದು ಹಸಿ ಸ್ಮೆಲ್ ಹೋಗ್ಬೇಕು ಅಷ್ಟು ಇದನ್ನ ಹುರಿದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಅದೇ ಪಾತ್ರೆಗೆ ಶೇಂಗಾನ ಹಾಕೊಂಡು ಅದನ್ನು ಸಹ ಸ್ವಲ್ಪ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು ಅಷ್ಟು ಇದನ್ನ ಹುರಿದ್ಬಿಟ್ರೆ ಸಾಕಾಗುತ್ತೆ. ತುಂಬಾ ಸೀಸೋದೆಲ್ಲ ಮಾಡಬಾರ್ದು, ಸೀಸ್ಬಿಟ್ರೆ ಅದು ಪೌಡರ್ ಎಲ್ಲ ಸ್ವಲ್ಪ ಕಪ್ ಆಗ್ಬಿಡುತ್ತೆ. ಅದೇ ರೀತಿ ಶೇಂಗಾ ಬೀಜ, ಮತ್ತೆ ಬಾದಾಮಿ, ಗೋಡಂಬಿ, ಮತ್ತೆ ವಾಟರ್ ಮೆಲನ್ ಸೀಡ್ಸು, ಪಂಪ್ಕಿನ್ ಸೀಡ್ಸ್, ಮತ್ತೆ ಸೂರ್ಯಕಾಂತಿ ಬೀಜ ಏನ್ ಹಾಕೊಂಡಿದ್ದೆ ನೋಡಿ ಅದನ್ನು ಸಹ ಎಲ್ಲ ನಾನು ಹುರ್ಕೊಳ್ತಾ ಇದ್ದೀನಿ. ಇದಲ್ದೇನೆ ನಿಮ್ಮ ಹತ್ರ ಲೋಟಸ್ ಸೀಡ್ಸ್ ಏನಾದ್ರು ಇದ್ರೆ ಲೋಟಸ್ ಸೀಡ್ಸ್ ಸಹ ಹಾಕ್ಬೋದು. ಇದೆಲ್ಲ ಹಾಕಿ ಪೌಡರ್ ಮಾಡ್ಕೊಂಡು ದೊಡ್ಡವರು ಸಹ ಕುಡಿಬಹುದು. ತುಂಬಾ ಒಳ್ಳೆ ಒಂದು ಪ್ರೋಟೀನ್ ಅಂತಾನೆ ಹೇಳ್ಬೋದು.
ಆಚೆ ಕಡೆ ನಾವ್ ಎಷ್ಟೇ ದುಡ್ಡು ಕೊಟ್ಟು ತಂದ್ರು ಮನೇಲಿ ನಾವು ಈ ರೀತಿ ಫ್ರೆಶ್ ಆಗಿ ಮಾಡಿ ಇಟ್ಟು ಕುಡ್ದಂತಹ ಟೇಸ್ಟ್ ಇರೋದಿಲ್ಲ. ಜಾಸ್ತಿ ಆಚೆ ಕಡೆ ಇರೋ ಪೌಡರ್ ಅಲ್ಲಿ ಶುಗರ್ ಕ್ವಾಂಟಿಟಿನ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಈ ರೀತಿ ಮನೇಲಿ ಇವತ್ತು ರೆಡಿ ಮಾಡ್ಕೊಳ್ತೀರಾ ಅಂತದ್ದು. ಗೋಧಿನ ಸಹ ಹುರಿದ್ಬಿಟ್ಟು ಒಂದು ಬಟ್ಟೆ ಮೇಲೆ ಹಾಕಿ ಬಿಟ್ಟಿದೀನಿ ಆರೋದಕ್ಕೆ ಅಂತ ಹೇಳಿ. ತಟ್ಟೆಲೆಲ್ಲ ಹಾಕಿಟ್ಬಿಟ್ರೆ ಏನಾಗುತ್ತೆ ಅಂದ್ರೆ ಅಲ್ಲಿ ಸ್ವಲ್ಪ ಅದು ಬೆವುತಂಗ ಆಗುತ್ತೆ ಅಲ್ಲಿ, ಹಾಗಾಗಿ ನೀರ್ ತರನು ಸಹ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ತರ ಒಂದು ಒಣ ಬಟ್ಟೆ ಮೇಲೆ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಅವಾಗ ಬೇಗನು ಸಹ ತಣ್ಣಗಾಗುತ್ತೆ, ಮತ್ತೆ ಯಾವುದೇ ರೀತಿಯ ಸ್ವೆಟ್ ಸಹ ಆಗೋದಿಲ್ಲ. ಈಗ ಎಲ್ಲ ಹುರಿದಿರೋಂಥದ್ದು ಎಲ್ಲದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ನಾನು ಫಸ್ಟ್ ಗೋಧಿನ ಮಾತ್ರ ಸಪ್ರೇಟ್ ಆಗಿ ಫಸ್ಟ್ ಹಾಕೊಂತ ಇದೀನಿ. ಇದು ಸ್ವಲ್ಪ ಗಟ್ಟಿ ಇರುತ್ತಲ್ವಾ ಗೋಧಿ, ಹಾಗಾಗಿ ಅದನ್ನ ಸಪ್ರೇಟ್ ಆಗಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ ಮಿಕ್ಕಿನ ಡ್ರೈ ಫ್ರೂಟ್ಸ್ ಏನಿದೆ ಅದನ್ನೆಲ್ಲ ಒಂದ್ಸಲಿ ಹಾಕ್ಬಿಟ್ಟು ಪೌಡರ್ ಮಾಡ್ಕೊಳ್ತೀನಿ. ಅದೆಲ್ಲ ಬೇಗನೆ ಮಿಕ್ಸಿಲಿ ನುಣ್ಣಗಾಗ್ಬಿಡುತ್ತೆ. ಗೋಧಿ ಮಾತ್ರ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ, ಹಾಗಾಗಿ ಅದು ಸಪ್ರೇಟ್ ಆಗಿ ಹಾಕ್ಬಿಟ್ಟು ಪೌಡರ್ ಮಾಡ್ಕೊಳ್ತಿರೋಂಥದ್ದು. ಗೋಧಿನ ಒಂದೇ ಸಲಿ ನೀವು ಮಿಕ್ಸಿಲಿ ನುಣ್ಣಗ್ ಹಾಕೋಬೇಕು ಅಂತ ಏನಿಲ್ಲ. ಒಂದ್ಸರಿ ಹಾಕೊಂಡ್ಬಿಟ್ಟು ಜರಡಿಯಲ್ಲಿ ನೀಟಾಗಿ ಅದನ್ನ ಈ ತರ ಸಣ್ಣಸ್ಕೊಂಡ್ಬಿಟ್ಟು ಮತ್ತೆ ಇನ್ನೊಂದ್ಸರಿ ಮೇಲೆ ಏನ್ ತರ್ತರಿಯಾಗಿರುತ್ತೆ ನೋಡಿ ಅದನ್ನು ಸಹ ಇನ್ನೊಂದ್ ಟ್ರಿಪ್ಪಿಗೆ ನೀವು ಹಾಕೊಂಡ್ಬಿಟ್ಟು ನೈಸಾಗಿ ಹಾಕೋಬಹುದು. ಇಲ್ಲಿ ನಾನು ಇವಾಗ ಈ ರೀತಿ ಸಾಫ್ಟ್ ಆಗಿ ರುಬ್ಕೊಂಡಿದೀನಿ. ಅದನ್ನ ಒಂದು ಈ ರೀತಿ ಜರಡಿಲಿ ಸಣಸ್ಕೊಳ್ತಾ ಇದೀನಿ. ಈ ತರ ಇದ್ರೆ ಈ ತರ ತಗೊಳ್ಳಿ, ಇಲ್ಲಾಂದ್ರೆ ಹಿಟ್ ಸಣ್ಸದ್ ಮಾಮೂಲಿ ಮನೆಯಲ್ಲಿ ಜರಡಿ ಇರುತ್ತಲ್ವಾ ಅದ್ರಲ್ಲಿ ನೀಟಾಗಿ ಸಣಸ್ಕೋಬಹುದು. ಇದ್ರ ಮೇಲೆ ಬಂದಿರುವಂತ ಎಕ್ಸ್ಟ್ರಾ ಏನಿರುತ್ತೆ ಸ್ವಲ್ಪ ಈ ತರ ತರ್ತರಿಯಾಗಿ ಮೇಲೆ ಏನ್ ಬಂದಿರುತ್ತೆ ನೋಡಿ ಅದನ್ನ ಇನ್ನೊಂದ್ಸರಿ ಬೇಕು ಅಂದ್ರೆ ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಈ ರೀತಿ ಒಂದು ಬೌಲ್ಗೆ ಹಾಕಿ ಎತ್ತಿಟ್ರೆ ನೀವು ನೆಕ್ಸ್ಟ್ ಟೈಮ್ ನೀವು ಗೋಧಿ ಅಥವಾ ರಾಗಿ ಏನಾದ್ರು ಮಿಲ್ ಮಾಡಿಸ್ತಿರಲ್ವಾ ಅದ್ರ ಜೊತೆ ಸೇರಿಸ್ಬಿಟ್ಟು ಮಿಲ್ ಮಾಡಿಸ್ಬೋದು, ವೇಸ್ಟ್ ಆಗುವಂತದ್ದು ಏನಿರಲ್ಲ. ಆಮೇಲೆ ಅದನ್ನ ಎಲ್ಲ ಜರಡಿ ಮಾಡಿ ಇಟ್ಬಿಟ್ಟು ಈ ಡ್ರೈ ಫ್ರೂಟ್ಸ್ ಮತ್ತೆ ಕಲ್ಸಕ್ರೆ ಎಲ್ಲ ಒಂದ್ಸರಿ ಹಾಕೊಳ್ತಾ ಇದ್ದೀನಿ. ಕಲ್ಸಕ್ರೆನ ತುಂಬಾ ದಪ್ಪಾಗಿ ಹಾಕ್ಬೇಡಿ ಮಿಕ್ಸಿ ಬ್ಲೇಡ್ ಗಳು ಸ್ವಲ್ಪ ಬೆಂಡಾಗ್ಬಿಡುತ್ತೆ. ಅದನ್ನ ಸ್ವಲ್ಪ ಮನೇಲೆ ಏನಾದ್ರು ಕುಟ್ಬಿಟ್ಟು ಆಮೇಲೆ ಹಾಕಿ ಈ ರೀತಿ ಪೌಡರ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗ್ ಆಗಿದೆ ಅಂತ ಪೌಡರ್ ತೋರಿಸ್ತಾ ಇದ್ದೀನಿ. ಇವಾಗ ನಿಮ್ಗೆ ಗೋಧಿ ಬೇಡ ಅಂದ್ರೆ ನೋಡಿ ಇದೇ ತರ ಬರೀ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡು ಆರಾಮಾಗಿ ಹಾಲಿಗೆ ಹಾಕೊಂಡ್ ಕುಡಿದ್ರೆ ತುಂಬಾನೇ ಒಳ್ಳೆ ಒಂದು ಪ್ರೋಟೀನ್ ಅಂತ ಆಗುತ್ತೆ. ಇವಾಗ ನಾನು ಅದಕ್ಕೆ ಒಂದ್ ಸ್ವಲ್ಪ ಎತ್ತಿಕ್ತಾ ಇದ್ದೀನಿ. ಏನಾದ್ರು ಬೇಕು ಅಂದಾಗ ಇದೇ ಪೌಡರ್ನ ಮಕ್ಳಿಗೆ ತಿನ್ನೋದಕ್ಕೂ ಕೊಡ್ಬೋದು, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಅದನ್ನ ಹಾಗೇನೆ ಎತ್ತಿಕ್ಕೊಳ್ತಾ ಇದ್ದೀನಿ. ಒಂದ್ 4-5 ಸ್ಪೂನ್ ಇದನ್ನ ಎತ್ತಿಟ್ಬಿಟ್ಟು ಆಮೇಲೆ ಇದನ್ನ ಗೋಧಿ ಹಿಟ್ಟೇನು ಮಾಡಿದೀನಲ್ವಾ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ಈ ತರ ಹಾಲಿಗೆ ಹಾಕಿ ಕುಡಿಯೋದಿಲ್ಲ, ನಮ್ಗೆ ಏನಾದ್ರು ಇಷ್ಟ ಆಗಲ್ಲ ಅಂದ್ರೆ ಇದ್ರಲ್ಲೂ ಸಹ ಒಂದು ಲಡ್ಡು ತರ ರೆಡಿ ಮಾಡ್ಕೋಬಹುದು. ಇವಾಗೆಲ್ಲ ನಾವ್ ಏನ್ ಪೌಡರ್ ಮಾಡಿ ಇಟ್ಕೊಂಡಿವಿ ನೋಡಿ ಇದನ್ನ ಅದಕ್ಕೆ ಸ್ವಲ್ಪ ಒಣಕೊಬ್ರಿ ಮತ್ತೆ ಬೆಲ್ಲವನ್ನ ಸ್ವಲ್ಪ ಕರಗಿಸ್ಬಿಟ್ಟು ನೀವು ಸ್ವಲ್ಪ ಏಲಕ್ಕಿ ಪೌಡರ್ನೆಲ್ಲ ಹಾಕ್ಬಿಟ್ಟು ಇದಕ್ಕೆ ಒಂದು ಬೆಲ್ಲನ ಕರಗ್ಸಿರೋ ನೀರ್ ಏನಿರುತ್ತೆ ನೋಡಿ ಅದನ್ನ ಹಾಕ್ಬಿಟ್ಟು ಉಂಡೆ ಮಾಡಿ ಇಟ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಚಿಕ್ಕ ಚಿಕ್ಕ ಲಡ್ಡು ತರ ಮಾಡ್ಕೊಟ್ರೆ ಅದನ್ನ ಮಕ್ಳು ಆರಾಮಾಗಿ ತಿಂತಾರೆ. ಅದ್ರ ಜೊತೆ ಸ್ವಲ್ಪ ದ್ರಾಕ್ಷಿ ಹಾಕ್ಬಿಟ್ಟು ಮಾಡಿದ್ರೆ ಇನ್ನು ಸಹ ತಿನ್ನೋದಕ್ಕೂ ಸ್ವೀಟ್ ಆಗಿರುತ್ತೆ, ಹಾಗೆ ಟೇಸ್ಟಿ ಆಗು ಸಹ ಇರುತ್ತೆ. ಇವಾಗ ಎಲ್ಲಾ ಪುಡಿಗಳನ್ನ ಸೇರಿಸಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ಪೂನ್ ಇಂದ ಮಾಡೋದಕ್ಕಿಂತ ಕೈಯಿಂದ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ, ಬೇಗನೂ ಆಗುತ್ತೆ. ಮತ್ತೆ ಎಲ್ಲಾ ಕಡೆ ಡ್ರೈ ಫ್ರೂಟ್ಸ್ ಪುಡಿ ಆಗಿರ್ಬೋದು, ಕಲ್ಸಕ್ರೆ ಆಗಿರ್ಬೋದು, ಎಲ್ಲಾ ಕಡೆ ಅದು ನೀಟಾಗಿ ಇರುತ್ತೆ. ಅವಾಗ ತಿನ್ನೋದಕ್ಕೂ ಸಹ ಟೇಸ್ಟಿ ಆಗಿರುತ್ತೆ ಈ ಪೌಡರ್ ಹೇಗಿದೆ ಅಂತ ಹಾಗೆ ಒಂದ್ ಸ್ಪೂನ್ ಟೇಸ್ಟ್ ಮಾಡಿ ನೋಡಿದ್ರೆ ತುಂಬಾನೇ ಚೆನ್ನಾಗಿತ್ತು. ಅದ್ರಲ್ಲೂ ಕಲ್ಸಕ್ರೆ ಹಾಕಿದ್ವಲ್ವಾ ತಿನ್ನೋದಕ್ಕೂ ಸಹ ಸ್ವೀಟ್ ಆಗಿತ್ತು. ಇದಕ್ ಬೇಕು ಅಂದ್ರೆ ನೀವು ಒಂದೆರಡು ಏಲಕ್ಕಿಕಾಯಿ ಬೀಜಗಳನ್ನ ಸಹ ಪುಡಿ ಮಾಡಿ ಸೇರ್ಸ್ಕೋಬಹುದು. ಇದೇ ಪೌಡರ್ನ 2 ಭಾಗ ಮಾಡ್ಕೊಳ್ತಾ ಇದೀನಿ. ನಿಮ್ಗೆ ಬೇಕು ಅಂದ್ರೆ ಈ ತರ ಮಾಡ್ಕೋಬಹುದು, ಇಲ್ಲಾಂದ್ರೆ ಇದೇ ಪೌಡರ್ನ ಉಪಯೋಗಿಸಬಹುದು. ಇದಕ್ಕೆ ಸ್ವಲ್ಪ ಮನೇಲಿ ಕೋಕೋ ಪೌಡರ್ ಇತ್ತು, ಅದು ಸ್ವಲ್ಪ ಚಾಕ್ಲೇಟ್ ಟೇಸ್ಟ್ ಇರುತ್ತಲ್ವಾ, ಹಾಗಾಗಿ ಸ್ವಲ್ಪ ಪುಡಿಗೆ ಕೋಕೋ ಪೌಡರ್ನ ಸೇರಿಸ್ಬಿಟ್ಟು ಈ ತರ ಸಪ್ರೇಟ್ ಆಗಿ ಸ್ವಲ್ಪ ಒಂದು 1/4 ಭಾಗದಷ್ಟು ಪೌಡರ್ನ ತಗೊಂಡ್ಬಿಟ್ಟು ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಕೋಕೋ ಪೌಡರ್ನ ಸೇರಿಸ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದೀನಿ. ಕೋಕೋ ಪೌಡರ್ ಸ್ವಲ್ಪ ಕಹಿ ಇರುತ್ತೆ, ಹಾಗಾಗಿ ಇದನ್ನ ನೀವು ಹಾಲಿಗೆ ಹಾಕಿದಾಗ ಜಾಸ್ತಿ ಸ್ವಲ್ಪ ಸ್ವೀಟಿಗೆ ಬೆಲ್ಲ ಎಕ್ಸ್ಟ್ರಾ ಹಾಕಿ ಕೊಡ್ಬೇಕಾಗುತ್ತೆ, ಇಲ್ಲಾಂದ್ರೆ ಸ್ವಲ್ಪ ಕಹಿ ಆಗಿರುತ್ತೆ. ಈ ರೀತಿ ಮಾಡ್ಬಿಟ್ಟು ಇವಾಗ ಒಂದು ಗ್ಲಾಸ್ ಬಾಟಲ್ಗಳಿಗೆ ಹಾಕಿ ಇಟ್ಕೊಂತಾ ಇದ್ದೀನಿ. ಗ್ಲಾಸ್ ಬಾಟಲ್ ಅಲ್ಲಿ ಹಾಕಿ ನಾವು ಇಡೋದ್ರಿಂದ ತುಂಬಾ ದಿವಸ ಇಟ್ಟು ಸಹ ಯಾವುದೇ ರೀತಿ ಸ್ಮೆಲ್ ಬರಲ್ಲ. ಹಾಗೆ ನೀಟಾಗಿ ಇದನ್ನ ಯಾವಾಗ ಬೇಕಾ ನಿಮ್ಗೆ ಅವಾಗ ಹಾಲು ಕಾಯಿಸ್ಬಿಟ್ಟು ಹಾಲಿಗೆ ಡೈರೆಕ್ಟ್ ಆಗಿ ಒಂದು ಸ್ಪೂನ್ ಪೌಡರ್ ಹಾಕ್ಬಿಟ್ಟು ಕುಡಿದ್ರಾಯ್ತು. ನಾನು ಕಲ್ಸಕ್ರೆ ಹಾಕಿರೋದ್ರಿಂದ ಎಕ್ಸ್ಟ್ರಾ ಶುಗರ್ ನಮಗೆ ಬೇಕಾಗಿಲ್ಲ ಅನ್ಸ್ತಾ ಇದೆ. ಬೇಕಾದ್ರೆ ನಿಮ್ಗೆ ಎಕ್ಸ್ಟ್ರಾ ಶುಗರ್ ಅಥವಾ ನೀವು ಬೆಲ್ಲ ಯೂಸ್ ಮಾಡೋದಾದ್ರೆ ಬೆಲ್ಲನ ಹಾಕೊಂಡ್ಬಿಟ್ಟು ಕುಡಿದ್ರೆ ತುಂಬಾನೇ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ಇದೇ ಆಗಿತ್ತು ಫ್ರೆಂಡ್ಸ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹೀಗೆ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.